ಅವತ್ತಿಲ್ಲೇ ಹೊರತು ಇದುವರೆಗೂ ಅದನ್ನ ಪ್ಲೇಸ್ ಮಾಡಿಲ್ಲ. ಈ ದೇಶದಲ್ಲಿ ಯಾವುದೇ ತನಿಖೆಗಳು ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿದ್ದ ಅಂತ ಸಂದರ್ಭದಲ್ಲಿ ಆ ಪಕ್ಷದ ಸಚಿವರು ಶಾಸಕರು ಒಳಗಂತ ಮಾಡಿದಂಥ ಕೇಸ್ಗಳು ಯಾವ ಇತಿಹಾಸದಲ್ಲಿ ಪನಿಷ್ಮೆಂಟ್ ಆಗಿಲ್ಲ, ಮತ್ತೆ ಸತ್ಯ ಈಚೆಗೆ ಬಂದಿಲ್ಲ. ಅದಕ್ಕೆ ಐ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ, ಅಂದರೆ ಒಬ್ಬ ನ್ಯಾಯಾಧೀಶರನ್ನ, ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಲ್ಲ, ಪ್ರೆಸಿಡೆಂಟ್ ಯಾರು ಜಡ್ಜ್ ಇದ್ದಾರೆ, ಅದು ಜಡ್ಜ್ ಮೇಲೂ ಆರೋಪ ಬಂದಿರೋದ್ರಿಂದ ನ್ಯಾಯಾಧೀಶರನ್ನ ಒಬ್ಬರನ್ನ ನೇಮಕ ಮಾಡಿ ಅದರಿಂದ ಇದನ್ನ ತನಿಖೆ ಮಾಡಿಸಬೇಕು. ಸರ್ಕಾರಕ್ಕೆ ಏನಾದರೂ ಅಸೆಂಬ್ಲಿಯಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಿ, ಇಷ್ಟು ದೊಡ್ಡ ಇಶ್ಯೂ ಆಗಿರೋದ್ರಿಂದ ಸುಮಾರು 18 ಜನ ಶಾಸಕರು ನಾವು ಇವತ್ತು ನಮ್ಮನ್ನ ಅಮಾನತು ಮಾಡಿದ್ದಾರೆ. ಅದರಿಂದ ನಾವು ವಿ ಡಿಮ್ಯಾಂಡ್ಸ್ ಕಾಂಗ್ರೆಸ್ ಸೈಡ್ ಟು ಮೇಕ್ ಎ ಜುಡಿಷಿಯಲ್ ಎನ್ಕ್ವೈರಿ, ಸಿಟ್ಟಿಂಗ್ ಜಡ್ಜ್ ಆರ್ CBI. ನಾನು ಗೌರವದಿಂದ ರಾಜಣ್ಣವ್ರ ಮೇಲೆ ಗೌರವ ಇದೆ, ಅವ್ರ ಮರ್ಯಾದೆ ಉಳಿಬೇಕು, ಅವ್ರಿಗೆ ಈ ಥರ ಆಗಬಾರ್ದಾಯ್ತು. ನಮ್ಮ ಜಿಲ್ಲೆಯಲ್ಲಿ ಅವರು ಸುಮಾರು 50 ವರ್ಷ ಯಾವುದೇ ಕಪ್ಪು ಚುಕ್ಕಿಯಿಂದಲೇ ರಾಜಕಾರಣ ಮಾಡಿದ್ದಾರೆ. ಅಂಥವ್ರ ಮೇಲೆ ಇದು ಆರೋಪ ಬಂದಿರೋದ್ರಿಂದ ನಮ್ಮ ಜಿಲ್ಲೆಗೆ ಇದು ಅವಮಾನ ಆಗಿದೆ, ಅದು ಹೋಮ್ ಮಿನಿಸ್ಟರ್ ಜೊತೆಲಿ ಇಟ್ಕೊಂಡು. ಅದರಿಂದ ನಾನು ಹೋಮ್ ಮಿನಿಸ್ಟರ್ಗೂ ಹೇಳ್ತೇನೆ, ಸುವೋ ಮೋಟೋ ಕೇಸ್ ತಗೋಬೇಕು, ತಕ್ಷಣ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ.